ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮೈಕ್ರೋಸಾಫ್ಟ್ ವರ್ಡ್ ಶಾರ್ಟ್ಕಟ್ಟಲ್ಲಿ MS ವರ್ಡ್ ಅಂತಾರ. ಇವಾಗ ಲೇಟೆಸ್ಟ್ ಆಗಿ ಇದನ್ನ ವರ್ಡ್ ಅಂತ ಕರಿತಾ ಇದ್ದಾರೆ. ಓಕೆನಾ? ಸೊ MS ವರ್ಡ್ ಅಂದ್ರೆ ಒಂದೇ, ಮೈಕ್ರೋಸಾಫ್ಟ್ ವರ್ಡ್ ಅಂದ್ರೆ ಒಂದೇ, ವರ್ಡ್ ಅಂದ್ರೂ ಒಂದೇ. ಈ ಒಂದು ವರ್ಡ್ ಅಂತ ಬಂದಾಗ ಇವತ್ತು ನೀವೇನಾದ್ರು ಒಂದು ಬುಕ್ಕು ಅಥವಾ ಒಂದು ರೆಸ್ಯೂಮ್ ಅಥವಾ ಏನಾದರೂ ಒಂದು ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡಲು ನೀವು ಬಳಸುವಂತಹ ಸೂಕ್ತವಾದ ಸಾಫ್ಟ್ವೇರ್ ಅಂತ ಬಂದಾಗ ಅದು ಯಾವ್ದ್ರಿ? MS ವರ್ಡ್ ಅಂತ ಹೇಳ್ಬೋದು. ಇವತ್ತು MS ಆಫೀಸ್ ಅಂತ ಬಂದಾಗ ಆ ಒಂದು MS ಆಫೀಸಲ್ಲಿ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಇವೆಲ್ಲ ಸಾಫ್ಟ್ವೇರ್ ಕಂಡು ಬರ್ತಾರೆ. ಓಕೆನಾ? ಅದರಲ್ಲಿ ಮೇನ್ ಆಗಿರೋದು ಯಾವುದಪ್ಪ? MS ವರ್ಡ್ ಅಂತ ಹೇಳ್ಬೋದು. ನಿಮ್ಮ ಒಂದು ಮೊಬೈಲಲ್ಲಿ ಇದು ಸಪ್ರೇಟ್ ಆಗಿರುತ್ತೆ ವರ್ಡ್ ಅಂತ. ಬಟ್ ಈ ಒಂದು MS ಆಫೀಸ್ ಅಂತ ಬಂದಾಗ ಅಲ್ಲಿ ಇದೊಂದು ಏನಪ್ಪ ಸಾಫ್ಟ್ವೇರ್ ಆಗಿರುತ್ತೆ. ಅಲ್ಲಿ ಹಲವಾರು ಸಾಫ್ಟ್ವೇರ್ ಬರ್ತಾವೆ. ಅವೆಲ್ಲ ಸಾಫ್ಟ್ವೇರ್ ಸೇರ್ಕೇಸ್ MS ಆಫೀಸ್ ಅಂತ ಕರೀತಾರೆ. ಓಕೆನಾ? MS ಆಫೀಸಲ್ಲಿ ಏನಪ್ಪ ಮೊದಲ ಟಾಪಿಕ್ ಯಾವುದಪ್ಪ? MS ವರ್ಡ್ ಅಂತ ಹೇಳ್ಬೋದು. ಹಾಗಾದ್ರೆ ಇವಾಗ ಈ ಒಂದು ವರ್ಡ್ ಅಂತ ಬಂದಾಗ ನೀವು ನೋಡಿದ ತಕ್ಷಣ ಅಲ್ಲೊಂದು ಐಕಾನ್ ಕಾಣ್ತಾ ಇದೆ. ಓಕೆನಾ? ಐಕಾನ್ ಏನಪ್ಪ? W ಅಂತಿದೆ. MS ವರ್ಡ್ನ ಐಕಾನ್ ಯಾವುದಂತ ಕರಿ? W ಅಂತ ಹೇಳ್ಬೋದು. ಮತ್ತು ಈ ಒಂದು MS ಆಫೀಸ್ ಯಾವೊಂದು ಬಣ್ಣದಲ್ಲಿ ಕಂಡು ಬರ್ತಾರೆ? ಇದು ಬ್ಲೂ ಬಣ್ಣದಲ್ಲಿ ಕಂಡು ಬರುತ್ತೆ. ಎಕ್ಸಾಂಪಲ್ ಯೂಟ್ರನ್ನು ಕೇಳ್ಬೋದು, ಇನ್ನು ಕೇಳಕ್ಕೆ ಬಂದಿಲ್ಲ. ಯಾಕಂತ ನೀವು ನೋಡಿದ ತಕ್ಷಣ ನಿಮ್ಗೆ ಏನು ಕಂಡು ಬರ್ತವಲ್ಲ ಅದ್ರ ಮೇಲೆ ಕ್ವಶನ್ ಕೇಳ್ತಾನೆ. ಹಿಂದ್ಗಡೆ ಕ್ವಶನ್ ಕೇಳ್ದ, ಪಕ್ಷಿಯನ್ನು ಹೊಂದಿರುವಂತಹ ಐಕಾನ್ ಆ್ಯಪ್ ಯಾವುದಂತ ಕೇಳಿದೆ. ಯಾವುದ್ರಿ? ಟ್ವಿಟರ್ ಆಗಿತ್ತು. ಇವಾಗ ಟ್ವಿಟರ್ ಏನಂತಾರೆ? X ಆಗಿದೆ. ಓಕೆನಾ? ಈ ಥರ ಏನಪ್ಪ ಕ್ವಶನ್ ಕೇಳ್ತಾ ಇರ್ತಾನೆ. ಸೊ ಇವಾಗ ಈ ಒಂದು MS ವರ್ಡ್ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ. ನೀವು MS ಆಫೀಸ್ ಓಪನ್ ಮಾಡಿದಾಗ ನಿಮಗೆ ಅಲ್ಲಿ ಕಂಡು ಬರುವಂತಹ ಯೂಸರ್ ಇಂಟರ್ಫೇಸ್ ಅಂತ ಹೇಳ್ಬೋದು. ಇದೆಲ್ಲ ಏನಪ್ಪ? ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ ಕರಿತಾರೆ. ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ ಬಂದಾಗ ಅಲ್ಲಿ ಆಪ್ಷನ್ ಇರ್ತಾವೆ. ಆಪ್ಷನ್ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ಸಾಕ್ರಿ, ಅವು ಜಸ್ಟ್ ಓಪನ್ ಆಗ್ತಾವ. ಓಕೆನಾ? ಇದಕ್ಕೇನಂತಾರೆ? ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ನಿಮ್ಮ ಮೊಬೈಲ್ ಆಗಿರಲಿ, ಇವತ್ತು ಆ್ಯಂಡ್ರಾಯ್ಡ್ ಅಂತ ಬರ್ತಾರೋ ಅಲ್ಲಿ ಯೂಟ್ಯೂಬು, ಫೇಸ್ಬುಕ್ ಅವೆಲ್ಲ ಏನ್ರಿ? GUI. ಸೊ ಅದರಲ್ಲಿ ಕೂಡ ಇದು ಕೂಡ ಏನ್ರಿ? GUI, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಹಾಗಾದ್ರೆ ಈ ಒಂದು ಮೈಕ್ರೋಸಾಫ್ಟ್ ಇದನ್ನ ಏನಂತ ಕರಿತೀರಿ? ವರ್ಡ್ ಪ್ರೊಸೆಸರ್ ಅಂತ ಹೇಳ್ತಾರೆ. ಇಲ್ಲಿ ಕೇವಲ ಅಕ್ಷರಗಳನ್ನು ಮಾತ್ರ ಟೈಪ್ ಮಾಡ್ಬೋದು. ಒಂದು ABCD ಅಥವಾ 1 2 3 ಅಥವಾ ಸಿಂಬಲ್ಸ್ಗಳನ್ನು ಮಾತ್ರ ಹಾಕಬಹುದು. ಜೊತೆಗೆ ಒಂದು ಫೋಟೋನ ಹಾಕ್ಬೋದು. ಅದನ್ನು ಬಿಟ್ಟು ಬೇರೆ ಏನು ಹಾಕಕ್ಕೆ ಬರಲ್ಲ ಯಾವುದರಲ್ಲಿ? ಈ ಒಂದು MS ವರ್ಡಲ್ಲಿ. ಅದ್ರಗೋಸ್ಕರ ವರ್ಡ್ ಪ್ರೊಸೆಸರ್ ಸಾಫ್ಟ್ವೇರ್ ಅಂತಾರೆ. ಯಾಕಂತ ಇಲ್ಲಿ ಕೇವಲ ಒಂದು ಪುಸ್ತಕ ಬರಿಬೋದು, ಒಂದು ರೆಸ್ಯೂಮ್ ಬರಿಬೋದು ಅಥವಾ ಒಂದು ಡಾಕ್ಯುಮೆಂಟ್ನ ರಚನೆ ಮಾಡ್ಬೋದು. ಅದನ್ನು ಬಿಟ್ಟು ಏನಪ್ಪ ಇಲ್ಲಿ ಯಾವುದೇ ಕಾರಣಕ್ಕೆ ಆ್ಯನಿಮೇಷನ್ ಎಫೆಕ್ಟ್ ಆಗೋದಲ್ಲಿ, ಕ್ಯಾಲ್ಕುಲೇಷನ್ ಮಾಡೋದಲ್ಲಿ ಇಲ್ಲಿ ಏನು ಬರಲ್ಲ ಯಾವುದರಲ್ಲಿ? ಈ ಒಂದು ವರ್ಡಲ್ಲಿ. ಅದಕ್ಕೋಸ್ಕರ ವರ್ಡ್ ಪ್ರೊಸೆಸರ್ ಸಾಫ್ಟ್ವೇರ್ ಅಂತ ಕರೀತಾರೆ. ಇದನ್ನು ಅಕ್ಟೋಬರ್ 25, 1983ರಲ್ಲಿ ರಚನೆ ಮಾಡಲಾಯಿತು. ಆವಾಗ ಇದರ ಒಂದು ಹೆಸರು 1.0 ಎಂಬ ಒಂದು ವರ್ಷನ್ ಮೂಲಕ ಇದನ್ನು ಬಿಡುಗಡೆ ಮಾಡಿದರು. ಆ ಒಂದು ಸಂದರ್ಭದಲ್ಲಿ ಇದರ ಒಂದು ಹೆಸರು ಮಲ್ಟಿ ಟೂಲ್ ವರ್ಡ್ ಅಂತ ಕರಿತಾ ಇದ್ರು. ಓಕೆನಾ? ಇವತ್ತೆಲ್ಲರೂ ವರ್ಡ್ ಅಂತ ಕರಿತಾ ಇದ್ರಿ. ಫಸ್ಟ್ ಇದರ ಹೆಸರು ಏನಪ್ಪ? ಮಲ್ಟಿ ಟೂಲ್ ವರ್ಡ್ ಅಂತ ಹೇಳ್ಬೋದು. ಇದನ್ನು IBM ಸಂಸ್ಥೆಯು ಅಭಿವೃದ್ಧಿಪಡಿಸಿದಂತಹ ಒಂದು ಕಂಪ್ಯೂಟರ್ನಲ್ಲಿ ಇದನ್ನು ರನ್ ಮಾಡಲಾಯಿತು. ರನ್ ಮಾಡಿದಾಗ ಬಳಸಿದಂತಹ OS ಅಂತ ನೋಡ್ತಾ ಹೋದ್ರೆ ಕೆಲವು ಕಡೆ DOS ಅಂತ ಕರೀತಾರೆ. MS DOS ಅಂದ್ರೆ ಒಂದೇ, DOS ಅಂದ್ರೆ ಒಂದೇ. ಸೊ M ಅಂದರೆ ಮೈಕ್ರೋ, S ಅಂದರೆ ಸಾಫ್ಟ್, D ಅಂದರೆ ಡಿಸ್ಕ್, OS ಅಂದರೆ ಆಪರೇಟಿಂಗ್ ಸಿಸ್ಟಮ್. ಸೊ ಸ್ಟಾರ್ಟಿಂಗ್ ಏನಪ್ಪ? MS DOS ಇತ್ತು. ಇವತ್ತು ನಾವು Windows 11 ಯೂಸ್ ಮಾಡ್ತಾ ಇದ್ದೀವಿ. ಬಟ್ ಫಸ್ಟ್ ಇರೋದು ಯಾವ್ದು ತಿಕ್ಕ್ರಿ? DOS ಇತ್ತು. ಅಂಥ ಟೈಮಲ್ಲಿ ಈ ಒಂದು DOS ಅಲ್ಲಿ ಈ ಒಂದು ಸಾಫ್ಟ್ವೇರ್ನ ರನ್ ಮಾಡಲಾಯಿತು. ಇದನ್ನು ಅಭಿವೃದ್ಧಿಪಡಿಸಲು ಬಳಸಿದಂತಹ ಭಾಷೆ ಬಂದಾಗ C++ ಅಂತ ಹೇಳ್ಬೋದು. ಓಕೆನಾ? ಹಿಂದಿನ ಕ್ಲಾಸಲ್ಲಿ ನಾನು ಹೇಳಿದೆ ಲ್ಯಾಂಗ್ವೇಜ್ ಅಂತ ಭಾಗ, ಹೈ ಲೆವೆಲ್, ಲೋ ಲೆವೆಲ್ ಒಂದು ಭಾಗ. ಲೋ ಲೆವೆಲಲ್ಲಿ C++ ಅಂತ ಭಾಷೆ ಬರ್ತಾರೆ. ಆ ಒಂದು ಭಾಷೆ ಮುಖಾಂತರ ಈ ಒಂದು MS ವರ್ಡ್ನ ಅಭಿವೃದ್ಧಿಪಡಿಸಲಾಗಿದೆ. ನೀವು MS ವರ್ಡ್ನ ಓಪನ್ ಮಾಡಿದಾಗ ಕಂಡು ಬರುವಂತಹ ಯೂಸರ್ ಇಂಟರ್ಫೇಸ್ ಯಾವ ತರ ಕಂಡು ಬರ್ತಂತ ಬಂದಾಗ ಜಸ್ಟ್ ನೀವು ಓಪನ್ ಮಾಡಿದ ತಕ್ಷಣ ಇಲ್ಲಿ ಟೈಟಲ್ ಬಾರ್ ಅಂತ ಒಂದು ಇಲ್ಲಿ ಹೆಡ್ಲೈನ್ ಇರುತ್ತೆ. ಆ ಒಂದು ಟೈಟಲ್ ಬಾರ್ ಅಲ್ಲಿ ಡಾಕ್ಯುಮೆಂಟ್ 1 ಎಂಬ ಒಂದು ಹೆಸರು ಮುಖಾಂತರ ಈ ಒಂದು ಸಾಫ್ಟ್ವೇರ್ ಓಪನ್ ಆಗುತ್ತೆ. ಅದ್ರಗೋಸ್ಕರ ಎಕ್ಸಾಂಪಲ್ ಕ್ವಶನ್ ಕೇಳಿದ ಏನಪ್ಪಾ ಅಂದ್ರೆ MS ವರ್ಡ್ ಓಪನ್ ಮಾಡಿದಾಗ ಟೈಟಲ್ ಬಾರ್ ಅಲ್ಲಿ ಕಂಡು ಬರುವಂತಹ ಫೈಲ್ ಹೆಸರು ಏನಂತ ಕೇಳಿದ. ಫೈಲ್ ಹೆಸರೇನ್ರಿ? ಡಾಕ್ಯುಮೆಂಟ್ 1 ಅಂತ ಹೇಳ್ಬೋದು. ಓಕೆನಾ? ಸೊ ಇವತ್ತು ಟೈಟಲ್ ಬಾರ್ ಅಂತ ಬಂದಾಗ ಟೈಟಲ್ ಹೆಸರು ಹೇಳಿ ಕೊಡ್ತದೆ, ಟೈಟಲ್ ಅಂತ. ಆ ಒಂದು ಸಾಫ್ಟ್ವೇರ್ ಯಾವುದು? ಆ ಸಾಫ್ಟ್ವೇರ್ ಅಲ್ಲಿ ಏನಪ್ಪ ಈ ಒಂದು ಫೈಲ್ ಹೆಸರು ಏನಿದೆ ಅದನ್ನು ತೋರಿಸುವುದೇ ಟೈಟಲ್ ಬಾರ್. ಆ ಟೈಟಲ್ ಬಾರ್ ಪಕ್ಕದಲ್ಲಿ ಇಲ್ಲಿ ಏನಪ್ಪ ಮಿನಿಮೈಸ್, ಮ್ಯಾಕ್ಸಿಮೈಸ್ ಮತ್ತು ಏನಪ್ಪ ಕ್ಲೋಸ್ ಅಂತ 3 ಬಟನ್ ಇದಾವೆ. ಓಕೆನಾ? ಇದಕ್ಕೆ ಕಂಟ್ರೋಲ್ ಬಟನ್ ಅಂತ ಹೇಳ್ತಾರೆ. ಓಕೆನಾ? ಆಲ್ಮೋಸ್ಟ್ ಭಾಳಷ್ಟು ಕಡೆ ಇದಕ್ಕೆ ವಿಂಡೋ ಕಂಟ್ರೋಲ್ ಅಂತ ಕೊಡುತ್ತೆ. ಬಟ್ ಏನಪ್ಪ ಇದು ಕಂಟ್ರೋಲ್ ಬಟನ್. ಅದಾದಮೇಲೆ ಪಕ್ಕದಲ್ಲಿ ನೀವೇನೋ ಸ್ವಲ್ಪ ಈ ಒಂದು ಸಾಫ್ಟ್ವೇರ್ನ ಲೈಸೆನ್ಸ್ ಕೊಟ್ಟು ಪರ್ಚೇಸ್ ಮಾಡಿದ್ರೆ ಲೈಸೆನ್ಸ್ ಏನಪ್ಪ ನಿಮ್ಮದು ನೇಮ್ ಎಲ್ಲ ತೋರಿಸುತ್ತೆ. ಬಟ್ ಇದನ್ನು ನೀವೇನಾದ್ರೂ ಲೈಸೆನ್ಸ್ ಕೊಟ್ಟು ತೊಗೊಂಡಿಲ್ಲ ಅಂತ ತೋರಿಸುತ್ತೆ. ಸೈನ್ ಅಪ್ ಆಗಿ ಅಪ್ಗ್ರೇಷನ್ ಮಾಡಿ ಅಂತ ಕೇಳುತ್ತೆ. ಕೆಲವು ಜನ ಕ್ರ್ಯಾಕ್ ವರ್ಷನ್ ಯೂಸ್ ಮಾಡ್ತಿರ್ತಾರೆ. ಬಟ್ ಅಂತ ಟೈಮಲ್ಲಿ ಡಾಟಾ ಬ್ಯಾಕಪ್ ಬರಲ್ಲ. ಯಾಕಂತ ಈ ಒಂದು ಮೈಕ್ರೋಸಾಫ್ಟ್ ಅವರು ಇವತ್ತು ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಇವೆಲ್ಲ ಯೂಸ್ ಮಾಡೋಕಾದ್ರೆ ಪೇ ಮಾಡ್ಬೇಕು. ನೀವು ಪೇ ಮಾಡ್ಲಾದ್ರೆ ಹಾಗೆ ಯೂಸ್ ಮಾಡೋದಕ್ಕೆ ಟ್ರಯಲ್ ವರ್ಷನ್ ಅಂತ ಇರ್ತಾರೆ. ಆ ಒಂದು 15 ಡೇಸ್ಲಿಂದ 20 ಡೇಸ್ 30 ಡೇಸ್ ತನಕ ಕೊಡ್ತಾರೆ. ಆ ಒಂದು ಗ್ಯಾಪಲ್ಲೇ ನೀವೇನಪ್ಪ ಅದನ್ನ ಪೇಮೆಂಟ್ ಮಾಡಿ ಪರ್ಚೇಸ್ ಮಾಡಬೇಕು. ಇಲ್ಲಂತಿಕ್ರೆ ಆಮೇಲೆ ಇವೆಲ್ಲ ಆಪ್ಷನ್ಸ್ ಮರ್ಜ್ ಆಗ್ತಾವ. ಕ್ಲಿಯರಾ? ಅದಾದ ನಂತರ ಈ ಸೈಡ್ ಕ್ವಿಕ್ ಟೂಲ್ ಬಾರ್ ಅಂತ ಇರುತ್ತೆ. ಕ್ವಿಕ್ ಟೂಲ್ ಬಾರ್ ಅಂತ ಬಂದಾಗ
ನೀವು ಏನಾದ್ರು ಒಂದು ಆಪ್ಷನ್ ಸ್ವಲ್ಪ ಡೈರೆಕ್ಟಾಗಿ ಏನಪ್ಪ ನಿಮ್ಗೆ ಬೇಕಂತ ಬಂದಾಗ ಅಂಥ ಟೈಮಲ್ಲಿ ಅಲ್ಲಿ ಅಂಡೋ ರೆಡೋ ಸೇವ್ ಎಸ್ ಈ ಥರ ಕೆಲವು ಅಂಶಗಳು ಇರ್ತಾವೆ ಅವ್ರನ್ನ ನೀವು ತೊಗೋಬೋದು. ಕಾಮನ್ ಆಗಿರೋದು ಅಂಡೋ ರೆಡೋ ಸೇವ್ ಆ್ಯಸ್ ಅಂತ ಇರ್ತಾವೆ. ಓಕೆನಾ, ಜಸ್ಟ್ ಇನ್ನು ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೋಬೋದು. ಅದಾದಮೇಲೆ ಮೇಲೆ ಟೈಟಲ್ ಬಾರ್, ಅದ್ರ ಕೆಳಗಡೆ ಕಂಡು ಬರೋದೇನ್ರಿ ಮೆನು ಬಾರ್. ಮೆನು ಅಂತ ಬಂದಾಗ ನೀವು ಹೋಟ್ಲಿಗೆ ಹೋದ ತಕ್ಷಣ ಮೆನು ಕೊಡ್ರಿ ಅಂತ ಕೇಳ್ತಾರೆ. ಮೆನು ಅಂದೇನ್ರಿ ಲಿಸ್ಟ್ ಆಫ್ ಐಟಮ್ಸ್. ಅದೇ ಥರನಾಗಿ ಇವತ್ತು ಈ ಒಂದು ವರ್ಡಲ್ಲಿ ಏನೇನು ಮೆನುಸ್ ಅಂತ ನೋಡ್ತಾ ಹೋದರೆ ಒಂದು ಫೈಲ್ ಇದೆ, ಹೋಮ್ ಇದೆ, ಇನ್ಸರ್ಟ್ ಇದೆ, ಡಿಸೈನ್ ಇದೆ, ಲೇಔಟ್ ಇದೆ. ಇವತ್ತು ಈ ಒಂದು ಡಿಸೈನು ಮತ್ತು ಲೇಔಟ್ ಅಂತ ಬಂದಾಗ ಹಿಂದ್ಗಡೆ ಪೇಜ್ ಲೇಔಟ್ ಅಂತಿತ್ತು. ಇವಾಗ ಹೊಸ ವರ್ಷದಲ್ಲಿ ಏನು ಮಾಡೇನ್ರಿ ಡಿಸೈನ್ ಮತ್ತು ಲೇಔಟ್ ಅಂತ ಮಾಡ್ಯಾನ. ಬಟ್ ಏನಪ್ಪ ಸ್ವಲ್ಪ ಅರ್ಧ ಕಟ್ ಮಾಡಿದಾನೆ. ಡಿಸೈನ್ದಲ್ಲಿ ಸ್ವಲ್ಪ ಬಣ್ಣ ಹಾಕೋದು, ಓಕೆನಾ, ಮತ್ತು ಪೇಜ್ ಕಲರ್ ಹಾಕೋದು, ಬಣ್ಣ ಹಾಕೋದು ಅಂದರೆ ಪೇಜ್ ಕಲರ್ ಹಾಕೋದು, ವಾಟರ್ ಮಾರ್ಕು ಮತ್ತು ಪೇಜ್ ಬಾರ್ಡರ್ ಏನಪ್ಪ ಆ ಡಿಸೈನ್ದಲ್ಲಿ ಕೊಟ್ಟಿದ್ದಾನೆ. ಅದೇ ಲೇಔಟ್ ಅಂತ ಬಂದಾಗ ಪೇಜ್ ಸೈಜು, ಪೇಜ್ ಮಾರ್ಜಿನು ಈ ಥರ ಅಂಶಗಳು ಲೇಔಟ್ನಲ್ಲಿ ಕೊಟ್ಟಿದ್ದಾನೆ. ಅದಾದಮೇಲೆ ನೆಕ್ಸ್ಟ್ ರೆಫರೆನ್ಸ್ ಅಂತ ಬರುತ್ತೆ. ಓಕೆನಾ, ಗ್ರಾಮರ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಚೆಕ್ ಮಾಡೋಕೆ ಅದರಲ್ಲಿ ಕಂಡು ಬರ್ತಾವೆ, ಯಾವುದರಲ್ಲಿ ರೆಫರೆನ್ಸಲ್ಲಿ. ಅದಾದಮೇಲೆ ನೆಕ್ಸ್ಟ್ ಮೇಲ್ ಏನಾದರೂ ಮಾಡಬೇಕಂದ್ರೆ ಇಲ್ಲಿ ಮೇಲಿಂಗ್ ಅಂತಿದೆ. ಓಕೆನಾ, ಅಲ್ಲಿ ಕಂಡು ಬರುತ್ತೆ. ಮತ್ತು ರಿವ್ಯೂ ಮತ್ತು ವ್ಯೂ ಅಂತಿದ್ದಾವೆ. ಸ್ವಲ್ಪ ಸಿಸ್ಟಮ್ಗೆ ಸಂಬಂಧಪಟ್ಟಂಥ ಕೆಲವು ಸೆಟ್ಟಿಂಗ್ಸ್ಗಳು ಮತ್ತೇನಪ್ಪ ಝೂಮ್ ಇನ್ನು ಝೂಮ್ ಔಟ್ ಇವೆಲ್ಲ ಆಪ್ಷನ್ ಇಲ್ಲಿ ಕಂಡು ಬರ್ತಾವೆ. ನೆಕ್ಸ್ಟ್ ಹೆಲ್ಪ್ ಅಂತ ಬಂದಾಗ ಇದರ ಸಂಬಂಧಪಟ್ಟಂಥ ನಿಮ್ಗೆ ಏನೋ ಸಹಾಯ ಬೇಕಾದಾಗ ನೀವು ಹೆಲ್ಪ್ ಅಂತ ಬಂದಾಗ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಪಕ್ಕದಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರಪ್ಪ ಅಲ್ಲಿ ಟೈಪ್ ಮಾಡಿದಾಗ ಅದ್ರ ಕೆಳಗಡೆ ಕೆಲವೊಂದು ಕಮೆಂಟ್ ಪ್ರಾಂಪ್ಟ್ ಕೊಡುತ್ತೆ. ಅದಾದಮೇಲೆ ನೆಕ್ಸ್ಟ್ ಅದ್ರ ಕೆಳಗಡೆ ಕಂಡು ಬರೋದು ಯಾವ್ದು ಅಂತ ಕರಿ ಇದು ಟೂಲ್ ಬಾರ್ ಅಂತಾರೆ. ಓಕೆನಾ, ಟೂಲ್ ಬಾರ್ ಅಂತ ಬಂದಾಗ ನೆನಪಿರಲಿ ಇವತ್ತು ಈ ಒಂದು ಓಮ್ ಅಂತ ಬಂದಾಗ ಕಟ್ಟು ಕಾಪಿ ಪೇಸ್ಟ್ ಇವೆಲ್ಲೇನ್ರಿ ಟೂಲ್ ಬಾರ್ ಅಲ್ಲಿ ಕಂಡು ಬರ್ತಾವೆ. ಅದೇ ತರ ಓಮ್ ಅಂತ ಬಂದಾಗ ಅದೇ ತರನಾಗಿ ಫೈಲ್ ಅಂತ ಬಂದಾಗ ಸೇವ್ ಆಸ್, ಓಪನ್ ನ್ಯೂ ಈ ತರ ಕಂಡು ಬರ್ತಾವೆ. ಓಕೆನಾ, ಇನ್ಸರ್ಟ್ ಅಂದಾಗ ಟೇಬಲ್ ಪಿಕ್ಚರ್ ಇವೆಲ್ಲ ಇವೆಲ್ಲ ಟೂಲ್ ಬಾರ್. ಅದಾದ್ಮೇಲೆ ನೆಕ್ಸ್ಟ್ ಇದೇನಿದೆ ಇದು ವರ್ಕಿಂಗ್ ಏರಿಯಾ ಅಂತಾರೆ. ಓಕೆನಾ, ಇಲ್ಲ ನೀವು ಎಡಿಟಿಂಗ್ ಏರಿಯಾ ಅಂತ ಕರಿಬಹುದು. ಅದಾದ್ಮೇಲೆ ಈ ಸೈಡ್ ಏನಿದೆ ಇದು ವರ್ಟಿಕಲ್ ಅಂತಾರ, ಇದಕ್ಕೆ ಸ್ಕೋರಲ್ ಬಾರ್ ಅಂತ. ವರ್ಟಿಕಲ್ ಅಂತ ಬಂದಾಗ ನೀವು ಒಂದು ಪೇಜಲ್ಲಿ ಏನಪ್ಪ ಲೈನಲ್ಲಿ ಇದ್ರೆ ತೋರಿಸೋದೇನ್ರಿ ಇದು ವರ್ಟಿಕಲ್ ಮೇಲೆ ಇರೋದೇನ್ರಿ ರೂಲರ್. ಓಕೆನಾ, ಇವೆರಡು ಏನಪ್ಪಾರ ಜಸ್ಟ್ ಈ ಒಂದು ಪೇಜ್ ಸಂಬಂಧಪಟ್ಟಂತ ಏನಪ್ಪ ಡಾಟಾ ಎಲ್ಲಿ ಟೈಪ್ ಆಗ್ತಿದೆ, ಯಾವೊಂದು ರೂಲರಲ್ಲಿ ಮತ್ತು ಯಾವೊಂದು ವರ್ಟಿಕಲ್ ರೂಲರ್ದಲ್ಲಿದೆ ಅಂತ ತೋರಿಸುತ್ತೆ. ಓಕೆನಾ, ಸೊ ಅದಾದಮೇಲೆ ನೆಕ್ಸ್ಟ್ ಕೆಳಗೆ ಕಂಡು ಬರೋದೇನ್ರಿ ಸ್ಟೇಟಸ್ ಬಾರ್. ಸ್ಟೇಟಸ್ ಬಾರ್ ಅಂತ ಬಂದಾಗ ಆ ಒಂದು ಡಾಕ್ಯುಮೆಂಟ್ ಓಪನ್ ಮಾಡೋದ್ರಲ್ಲಿ ಎಷ್ಟು ಪೇಜ್ ಇದಾವ ಮತ್ತು ಎಷ್ಟು ವರ್ಡ್ ಟೈಪ್ ಮಾಡಿದ್ರಿ, ಆ ಝೂಮ್ ಇನ್ ಎಷ್ಟು, ಝೂಮ್ ಔಟ್ ಎಷ್ಟು, ಅಂದರೆ ಕನಿಷ್ಠ ಗಾತ್ರ ಚಿಕ್ಕದು ಎಷ್ಟು ಮಾಡ್ತಾಯಿದ್ರಿ, ಆ ಗರಿಷ್ಠ ಎಷ್ಟು ಮಾಡ್ತಾ ಅದ್ರ ಡಾಟಲ್ಲಿ ತೋರಿಸ್ತೈತಿ. ಯಾವುದರಲ್ಲಿ ಈ ಒಂದು ಸ್ಟೇಟಸ್ ಬಾರಲ್ಲಿ. ಅದ್ರ ಕೆಳಗಡೆ ಕಂಡು ಬರೋದೇಂಟಿದು ಟಾಸ್ಕ್ ಬಾರ್ ಅಂತ. ಟಾಸ್ಕ್ ಅಂದರೆ ಹೆಸರು ಹೇಳಿ ಕೊಡ್ತಾರೆ, ಟಾಸ್ಕ್ ಅಂದರೆ ಕೆಲಸ. ಸೊ ಇವತ್ತು ವರ್ಕಿಂಗಲ್ಲಿರುವಂತಹ ಏನಪ್ಪ ಈ ಒಂದು ಸಾಫ್ಟ್ವೇರ್ನಲ್ಲಿ ಲೀಸ್ಟ್ ತೋರಿಸೋದು ಏನಪ್ಪ ಈ ಒಂದು ಟಾಸ್ಕ್ ಬಾರ್ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಝೂಮ್ ಇರುತ್ತೆ. ಓಕೆನಾ, ಝೂಮ್ ಇನ್ ಝೂಮ್ ಔಟ್ ಅಂತ ಬರುತ್ತೆ. ವರ್ಡ್ ಎಕ್ಸೆಲ್ ಪವರ್ ಪಾಯಿಂಟ್ ಒಂದೊಂದು ಥರ ಝೂಮ್ ಇರುತ್ತೆ. ಮತ್ತು ಇಲ್ಲಿ ಸೈಡ್ ಏನಪ್ಪ ಟೈಮ್ ಇಂಡಿಕೇಟರ್ ಅಂತ ಇರುತ್ತೆ. ಓಕೆನಾ, ಇಲ್ಲಿ ಬ್ಯಾಟ್ರಿ ಇರುತ್ತೆ, ನೆಟ್ವರ್ಕ್ ಎಲ್ಲ ಆಪ್ಷನ್ ಇರ್ತಾವೆ. ನೀವು ಈ ಒಂದು ಕಂಪ್ಯೂಟರ್ನ ಆನ್ ಮಾಡಿದಾಗ ಕಂಡು ಬರುವಂತಹ ಸ್ಕ್ರೀನ್ಗೆ ಏನಂತಾರೆ ಡೆಸ್ಕ್ಟಾಪ್ ಅಂತ ಕರೀತಾರೆ. ಇಲ್ಲೆಲ್ಲ ಸುತ್ತ ಕಂಡು ಬರೋ ಏನಪ್ಪ ಇವೆಲ್ಲ ಐಕಾನ್ಸ್. ಓಕೆನಾ, ಇವೆಲ್ಲ ಐಕಾನ್ಸು ಫೋಲ್ಡರ್ಸ್ ಇರುತ್ತೆ. ಓಕೆನಾ, ಅದಾದಮೇಲೆ ಕೆಳಗೆ ಇರೋದೇನ್ರಿ ಟಾಸ್ಕ್ ಬಾರ್, ಈ ಸೈಡ್ ಟೈಮ್ ಇಂಡಿಕೇಟರ್ ಅಂತ ಇರುತ್ತೆ. ಓಕೆನಾ, ಇದು ಕರ್ಸರ್ ಪಾಯಿಂಟ್, ಇದೆಲ್ಲ ಕರ್ಸರ್ ಪಾಯಿಂಟ್. ರೈಟ್ ಬಟನ್ ಕ್ಲಿಕ್ ಮಾಡಿದ್ರೆ ಇಲ್ಲೆಲ್ಲ ಆಪ್ಷನ್ ಬರ್ತಾವ. ಜಸ್ಟ್ ಲೆಫ್ಟ್ ಬಟನ್ದಾಗ ಸೆಲೆಕ್ಟ್ ಮಾಡುತ್ತೆ, ಜಸ್ಟ್ ಹಿಂಗೆ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಮಾಡುತ್ತೆ. ಓಕೆನಾ, ಅದೇ ರೈಟ್ ಅಂದಾಗ ಏನು ಮಾಡ್ತಾರೆ ಆಪ್ಷನ್ ಕೊಡುತ್ತೆ. ಸೊ ಇವಾಗ ನೀವು MS ವರ್ಡ್ನ ಓಪನ್ ಮಾಡ್ಬೇಕಂತ ಬಂದಾಗ ಸಿಂಪಲ್ ಆಗಿ ಜಸ್ಟ್ ಇಲ್ಲಿ ಕೆಳಗಡೆ ಇರೋದಂದ್ರೆ ಸ್ಟಾರ್ಟ್ ಅಂತಾರೆ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲೆಲ್ಲ ಸಾಫ್ಟ್ವೇರ್ಸ್ ಬರ್ತಾವ್ರಿ. ಕೆಲವು ಕಡೆ ಏನಪ್ಪ ಈ ಥರ ಆಲ್ ಪ್ರೋಗ್ರಾಮ್ ತಗೋಬೇಕು, ಇನ್ನೂ ಕೆಲವು ಕಡೆ ಆಟೋಮೆಟಿಕ್ ಬರ್ತಾವೆ. ಅದಾದಮೇಲೆ ಈ ಥರ ಸ್ಕೋರಲ್ಲಿ ಇರುತ್ತೆ. ಜಸ್ಟ್ ಹಿಂಗೆ ಡೌನ್ ಮಾಡಿದಾಗ ಹೊಸ ವರ್ಷದಲ್ಲಿ ವರ್ಡು ಎಕ್ಸೆಲ್ ಪವರ್ ಪಾಯಿಂಟ್ ಈ ಥರ ಕೆಳಗಡೆ ಬರ್ತವೆ ನೇಮ್ಸ್. ಓಕೆನಾ, ಬಟ್ ನಾನು ಪ್ರೆಸೆಂಟ್ ಇವಾಗ ನಿಮಗೆ ಸ್ಟಾರ್ಟಿಂಗ್ ಬೇಸಿಕ್ ಕಲಿಸ್ತೀನಿ, ಆಮೇಲೆ ಅಡ್ವಾನ್ಸ್ ಕಲಿಸ್ತೀನಿ. ಸೊ ಡೈರೆಕ್ಟಾಗಿ ನಿಮಗೆ ಅಡ್ವಾನ್ಸ್ ಕಲ್ಸೋಕೆ ಹೋದರೆ ಭಾಳ ಜನ ಕನ್ಫ್ಯೂಸ್ ಆಗ್ತದೆ. ಅದ್ರಗೋಸ್ಕರ ಜಸ್ಟ್ ಏನು ಮಾಡಿದ್ರೆ ಆಲ್ ಪ್ರೋಗ್ರಾಮ್ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಮೈಕ್ರೋಸಾಫ್ಟ್ ಆಫೀಸ್ ಅಂತ ಫೋಲ್ಡರ್ ಬರುತ್ತೆ. ಜಸ್ಟ್ ಇದ್ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಭಾಳಷ್ಟು ಸಾಫ್ಟ್ವೇರ್ ಇದಾವೆ. ವರ್ಡ್, ಪಬ್ಲಿಷರ್, ಪವರ್ ಪಾಯಿಂಟ್, ಪಿಕ್ಚರ್ ಮ್ಯಾನೇಜರ್, ಔಟ್ಲುಕ್, ಒನ್ ನೋಟ್, ಇನ್ಫೋಪಾತ್, ಗ್ರೋವಿ, ಎಕ್ಸೆಲ್, ಡಯಾಗ್ನಾಸ್ಟಿಕ್ಸ್, ಆಕ್ಸೆಸ್, ಲ್ಯಾಂಗ್ವೇಜ್ ಸೆಟ್ಟಿಂಗ್, ಕ್ಲಿಪ್ ಆರ್ಗನೈಸರ್ಸ್, VBA ಪ್ರಾಜೆಕ್ಟ್ ಈ ಥರ ಇದಾವೆ. ಓಕೆನಾ, ಇದೆಲ್ಲ ನಾವು ಫಸ್ಟ್ ಆಲ್ ಡಿಸ್ಕಸ್ ಮಾಡೋಂತಕ್ಕೆ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್. ಓಕೆನಾ, ಫಸ್ಟ್ ನಿಮಗೆ ಇವಾಗ ಬೇಸಿಕ್ ವರ್ಷನ ಇಂಟ್ರೊಡ್ಯೂಸ್ ಮಾಡ್ತೀನಿ, ಆಮೇಲೆ ಇದಕ್ಕಿಂತ ಅಡ್ವಾನ್ಸ್ ಇರುವಂಥ ಏನಪ್ಪ ಈ ಒಂದು ಮೈಕ್ರೋಸಾಫ್ಟ್ ಆಫೀಸ್ 365 ಅಂತ ಅದ್ರ ಬಗ್ಗೆ ಆಮೇಲೆ ಡಿಸ್ಕಷನ್ ಮಾಡೋಣ ಅಂತ. ಸೊ ಇವತ್ತು ನೆನಪಲ್ಲಿ ಈ ಒಂದು MS ಆಫೀಸ್ 2007ಗೂ ಮತ್ತು 365 ಇರೋಂಥ ವ್ಯತ್ಯಾಸ ಬಂದಾಗ ಒಂದು 2-3 ಆಪ್ಷನ್ ಸ್ವಲ್ಪ ಹೆಚ್ಚು ಕಡಿಮೆ ಬರ್ತಾ ಹೊರತಾಗಿ ಉಳಿಕಿದ್ದೆಲ್ಲ ಸೇಮ್ ಇರುತ್ತೆ. ಇವತ್ತು ನೀವೇನಾರು ಬೈಕ್ ಕಲಿಬೇಕಂತಿದ್ರೆ ಸ್ಟಾರ್ಟಿಂಗ್ KTM ಪಲ್ಸರ್ ಕಲಿಬಾರ್ದು. ಏನು ಕಲಿಬೇಕು ಸ್ಟಾರ್ಟಿಂಗು ಒಂದು ಸ್ಪ್ಲೆಂಡರ್ ಪ್ಲಸ್ಸು ಇಲ್ಲ TVS ಈ ಥರ ಸಣ್ಣ ಪುಟ್ಟ ಗಾಡಿ ಕಲಿಬೇಕು. ಆಮೇಲೆಪ್ಪ ದೊಡ್ಡ ಗಾಡಿ ಕಲಿಬೇಕು. ಅದು ಡೈರೆಕ್ಟಾಗಿ ನಾವು KTM ಕಲ್ತೀನಿ ಇಲ್ಲ ಅಂತಿಕರೆ ಪಲ್ಸರ್ ಅಂತ ಬಂದಾಗ ಆಕ್ಸಿಡೆಂಟ್ ಆಗುತ್ತೆ. ಅದ್ರಗೋಸ್ಕರ ಇವಾಗ ಸ್ಟಾರ್ಟಿಂಗ್ ನೀವು ಬೇಸಿಕ್ ಕಲ್ರಿ. ಇವಾಗ ಈ ಒಂದು MS ವರ್ಡ್ನ ಓಪನ್ ಮಾಡಿದಾಗ ನಾನು ಸ್ಟಾರ್ಟಿಂಗ್ ಇದೆ ಡಾಕ್ಯುಮೆಂಟ್ 1 ಅಂತ ಇದು
ಕಾಮನ್ ಆಗಿ ಒಂದು ಹೆಸರು ಬರುತ್ತೆ. ಎಕ್ಸಾಂಪಲ್ ಇದನ್ನು ಕೇಳಿದಾನೆ, ಎಮ್ ಎಸ್ ವರ್ಡ್ ಓಪನ್ ಮಾಡಿದಾಗ ಫೈಲ್ನ ಒಂದು ಸಾಮಾನ್ಯ ಹೆಸರು ಏನು ಕಂಡು ಬರುತ್ತೆ, ಡಾಕ್ಯುಮೆಂಟ್ 1. ಓಕೆನಾ, ಇಲ್ಲಿ ಅದ್ರ ಪಕ್ಕದಲ್ಲಿ ಕಂಡು ಬರ್ತೇನೆ ಮೈಕ್ರೋಸಾಫ್ಟ್ ವರ್ಡ್, MS ಆಫೀಸ್ ಅಂತಾರೆ. ಎಮ್ ಅಂದ್ರೆ ಮೈಕ್ರೋ, ಎಸ್ ಅಂದರೆ ಆಫೀಸ್. ಎಮ್ ಅಂದ್ರೆ ಮೈಕ್ರೋ, ಎಸ್ ಅಂದರೆ ಸಾಫ್ಟ್, ಮೈಕ್ರೋಸಾಫ್ಟ್ ವರ್ಡ್ ಅಂತ ಹೇಳ್ಬೋದು. ಇವಾಗ ಸೊ ಈ ಸೈಡ್ ಇರೋದೇನ್ರಿ ಕಂಟ್ರೋಲ್ ಬಟನ್ಸ್, ಮಿನಿಮೈಸ್, ಮ್ಯಾಕ್ಸಿಮೈಸ್ ಮತ್ತು ಕ್ಲೋಸ್ ಅಂತಾರೆ. ಬಟ್ ಇಲ್ಲಿ ರೀಸ್ಟೋರ್, ಡೌನ್ ಮತ್ತೇನಪ್ಪ, ಸೊ ಮಿನಿಮೈಸ್, ಮ್ಯಾಕ್ಸಿಮೈಸ್, ಕ್ಲೋಸ್ ಅಂತ ಇರ್ತಾರೆ. ಓಕೆನಾ, ಇವಾಗ ಕ್ಲೋಸ್ ಅಂದಾಗ ಸಂಪೂರ್ಣ ಇದು ಕ್ಲೋಸ್ ಮಾಡುತ್ತೆ. ಇವಾಗ ಇದು ಫುಲ್ ಸ್ಕ್ರೀನ್ ಇದೆ, ಸಣ್ಣ ಸ್ಕ್ರೀನ್ ಮಾಡ್ತಾ ಮತ್ತೆ ಕ್ಲಿಕ್ ಮಾಡಿದಾಗ ದೊಡ್ಡ ಸ್ಕ್ರೀನ್ ಅಂತ. ಓಕೆನಾ, ಸೊ ಈ ಥರ ಮಾಡಿದಾಗ ರೀಸ್ಟೋರ್ ಡೌನ್ ಅಂತಾರೆ. ಈ ಥರ ಮಾಡಿದಾಗ ಮ್ಯಾಕ್ಸಿಮೈಸ್ ಅಂತ ಬರುತ್ತೆ. ಓಕೆನಾ, ಮಿನಿಮೈಸ್ ಅಂತ ಬಂದಾಗ ಇದು ಸಂಪೂರ್ಣ ಕೆಳ ಟಾಸ್ಕ್ ಬಾರ್ಗಲ್ಲಿ ತರುತ್ತೆ. ಇಲ್ಲಿ ಬಂದಿದೆ ನೋಡಿರಿ, ಹಿಂಗೆ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ಬರುತ್ತೆ. ಓಕೆನಾ, ಮಿನಿಮೈಸ್, ಮ್ಯಾಕ್ಸಿಮೈಸ್, ಕ್ಲೋಸ್ ಅಂತ ಹೇಳ್ಬೋದು. ಇದು ಕಂಟ್ರೋಲ್ ಬಟನ್. ಈ ಸೈಡ್ ಇರೋದೇನಪ್ಪ ಅಂದಿಕರೆ ಇದೇನಪ್ಪ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತ ಹೇಳ್ತಾರೆ. ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತ ಬಂದಾಗ ನಿಮಗೆ ಕೆಲವೊಂದು ಆಪ್ಷನ್ ನಿಮ್ಗೆ ಬೇಗವಾಗಿ ಬೇಕಂತ ಬಂದಾಗ ಇವು ಆಪ್ಷನ್ ಇರ್ತಾವೆ. ಇಲ್ಲಿ ಸೇವ್, ಹಂಡೋ, ರೆಡೋ ಅಂತ ಕಾಮನ್ ಆಗಿ 3 ಇರ್ತಾವೆ. ಓಕೆನಾ, ಬಟ್ ಇದ್ರ ಪಕ್ಕದಲ್ಲಿ ಇಲ್ಲೊಂದು ಬಾಣ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇವೆಲ್ಲ ಆಪ್ಷನ್ ಬರ್ತಾವೆ. ನಿಮ್ಗೆ ಯಾವ್ದು ಬೇಕಾದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಬರ್ತೈತೆ. ಓಕೆನಾ, ನೀವು ಬೇಕಾ, ಓಪನ್ ಬೇಕಾ, ಅದೇ ಥರ ಇಮೇಲ್ ಬೇಕಾ, ಅದೇ ಥರ ಕ್ವಿಕ್ ಪಾಯಿಂಟ್ ಪ್ರಿಂಟ್ ಬೇಕಾ, ಅದೇ ಥರ ಪ್ರಿಂಟ್ ಪ್ರಿವ್ಯೂ ಬೇಕಾ, ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್ ಬೇಕಾ, ಇಲ್ಲ ಡ್ರಾ ಟೇಬಲ್ ಬೇಕಾ, ಇಷ್ಟು ಆಪ್ಷನ್ ಕಂಡು ಬರ್ತಾವೆ. ಓಕೆನಾ, ನೀವು ಆಪ್ಷನಲ್ಲಿ ತೊಗೋಬೋದು. ಓಕೆನಾ, ಸೊ ಇದು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತಾರೆ. ಅದಾದಮೇಲೆ ಇಲ್ಲಿ ಏನಂತ ಇದಕ್ಕೆ ಫೈಲ್ ಮೆನು ಅಂತ ಹೇಳ್ತಾರೆ. ಫೈಲ್ ಮೆನು ಬಂದಾಗ ಫೈಲು ಮೆನು, ಮೆನು ಅಂದಾಗ ಏನಿಲ್ಲ ಲಿಸ್ಟ್ ಆಫ್ ಟೈಮ್ಸ್, ಯಾವುದರ ಒಂದು ಲಿಸ್ಟ್ ಆಫ್ ಐಟಮ್ಸ್ ಅಂತ ನೋಡಿದಾಗ ಫೈಲ್ ಅಂದಾಗ ಓಪನು, ನ್ಯೂ, ಸೇವ್ ಇವೆಲ್ಲ ಏನ್ರಿ ಫೈಲ್ಸ್. ಓಕೆನಾ, ಸೊ ಇವಾಗ ಹಿಂಗೆ ಕ್ಲಿಕ್ ಮಾಡಿದ ತಕ್ಷಣ ಇವೆಲ್ಲವೂ ಫೈಲ್ ಮೇಲೆ ಕೆಲಸ ಮಾಡ್ತಾವೆ. ಏನು ಫೈಲ್ ಅಂತ ಬಂದಾಗ ನೀವು ಅಂದಾಗ ಒಂದು ಹೊಸ ಫೈಲ್ ಓಪನ್ ಆಗುತ್ತೆ. ಓಪನ್ ಅಂದಾಗ ಸೇವ್ ಆಗಿರೋ ಫೈಲ್ ಓಪನ್ ಆಗುತ್ತೆ. ಸೇವ್ ಅಂತ ಬಂದಾಗ ಫೈಲ್ನ ಸೇವ್ ಮಾಡುತ್ತೆ. ಆದರೆ ಈಗ ಈ ಒಂದು MS ವರ್ಡ್ ಕುರಿತು ಕೆಲವೊಂದು ಪಾಯಿಂಟ್ಸ್ ಕಾಮನ್ ಆಗಿ ಎಕ್ಸಾಂಪಲ್ ಕೇಳ್ತಾ ಇರ್ತಾನೆ, ಸ್ವಲ್ಪ ಅದನ್ನು ನೋಡ್ತಾವಣ. ಈ ಒಂದು MS ವರ್ಡ್ ಅಂತ ಬಂದಾಗ ನೀವು ಇವತ್ತು ಈ ಒಂದು MS ವರ್ಡ್ ಓಪನ್ ಮಾಡಿದಾಗ ಅಲ್ಲಿ ಕಂಡು ಬರುವಂತಹ ಇದರ ಫೈಲ್ ಏನಂತಿಕರೋ ಡಾಕ್ಯುಮೆಂಟ್ ಅಂತ ಬರುತ್ತೆ. ಡಾಕ್ಯುಮೆಂಟ್ ಹೇಗಂತ ಬಂದಾಗ ಜಸ್ಟ್ ಈ ಒಂದು MS ವರ್ಡ್ ಅಂತ ಬಂದಾಗ ಇಲ್ಲಿ ಫೈಲ್ ಅಂತಿರುತ್ತೆ. ಇಲ್ಲಿ ನೀವು ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಬ್ಲ್ಯಾಂಕ್ ಡಾಕ್ಯುಮೆಂಟ್ ಅಂತಿರುತ್ತೆ. ಬ್ಲ್ಯಾಂಕ್ ಅಂದರೆ ಖಾಲಿ, ಅದರ ಒಂದು ಖಾಲಿ ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡೋದಕ್ಕೆ ಒಂದು ಹೊಸ ಫೈಲ್ ಓಪನ್ ಆಗುತ್ತೆ. ಬಟ್ ಯಾವ ಫೈಲ್ ಓಪನ್ ಆಗ್ತಿರೋದು ಡಾಕ್ಯುಮೆಂಟ್ ಫೈಲ್. ಅರ್ಧತ್ತಲ್ರ, ಅದ್ರಗೋಸ್ಕರ MS ವರ್ಡ್ ಏನಪ್ಪ ಫೈಲ್ ನೇಮ್ ಏನ್ರಿ ಡಾಕ್ಯುಮೆಂಟ್ ಅಂತ ಹೇಳ್ಬೋದು. ಅದಾದಮೇಲೆ MS ವರ್ಡ್ ಓಪನ್ ಮಾಡಿದಾಗ ಅಲ್ಲಿ ಕಂಡು ಬರುವಂಥ ನೇಮ್ ಯಾವ್ದು ರೀ ಡಿಫಾಲ್ಟ್ ನೇಮ್ ಅಂತ, ಅಂದರೆ ಸಾಮಾನ್ಯ ಹೆಸರು ಏನು ಕಂಡು ಬರ್ತಾರೆ ಡಾಕ್ಯುಮೆಂಟ್ 1 ಅಂತ ಕಂಡು ಬರುತ್ತೆ. ಹಾಗಾದ್ರೆ ಈ ಒಂದು MS ವರ್ಡ್ನಲ್ಲಿ ಪೇಜ್ಗೆ ಪೇಜ್ ಅಂತ ಕರಿತಾರೆ. ಓಕೆನಾ, ಓಪನ್ ಮಾಡೋಕೆ ಎಷ್ಟು ಪೇಜ್ ಇರ್ತಾರೆ, ಒಂದೇ ಪೇಜ್. ಯಾವ ಬಣ್ಣದಲ್ಲಿ ಕಂಡು ಬರುತ್ತಾ, ವೈಟ್ ಕಲರ್ದಲ್ಲಿ ಕಂಡು ಬರುತ್ತೆ. ಇವು ಕೂಡ ಕ್ವಶನ್ ಕೇಳಿದ್ದಾನೆ. ನೆಕ್ಸ್ಟ್ ಈ ಒಂದು ವರ್ಡ್ನ ಫೈಲ್ ಫಾರ್ಮೆಟ್ ಅಥವಾ ಫೈಲ್ ಎಕ್ಸ್ಟೆನ್ಷನ್ ಅಂತಾರೆ. ಅಂದರೆ ಇವತ್ತು ಈ ಒಂದು ವರ್ಡ್ ಸೇವ್ ಆಗಬೇಕಾದ್ರೆ ಅದಕ್ಕೊಂದು ಫಾರ್ಮೆಟ್ ಇರುತ್ತೆ, ಅದಕ್ಕೆ ಫೈಲ್ ಎಕ್ಸ್ಟೆನ್ಷನ್ ಅಂತಾರೆ. ಅಂದರೆ ಇವತ್ತು ನಿಮ್ಮ ಒಂದು ಮೊಬೈಲಲ್ಲಿ ಫೋಟೋಸ್ ಅಂದಾಗ .jpg, ವಿಡಿಯೋಸ್ ಅಂದಾಗ MP4, ಆಡಿಯೋ ಅಂದಾಗ MP3, PDF ಅಂದಾಗ .pdf, ಈ ಥರ ಒಂದೊಂದು ಫೈಲ್ಗೆ ಒಂದೊಂದು ಫಾರ್ಮೆಟ್ ಇರುತ್ತೆ. ಓಕೆನಾ, ಇವಾಗ ನಿಮ್ಮ ಒಂದು ಮೊಬೈಲಲ್ಲಿ ಗ್ಯಾಲರಿಯಲ್ಲಿ ಒಂದು ಫೋಟೋ ಓಪನ್ ಆಗಬೇಕಾದ್ರೆ JPG ಇರುತ್ತೆ ಫಾರ್ಮೆಟ್. ಅದೇ MX ಪ್ಲೇಯರ್ ವಿಡಿಯೋ ಬರ್ಬೇಕು MP4 ಇರುತ್ತೆ. ಅದೇ ಥರನಾಗಿ ಇವತ್ತು ವಿಡ್ಮೆಟಲ್ಲಿ ಏನೋ ಡೌನ್ಲೋಡ್ ಮಾಡಿದ್ರೆ ಅದು ಪ್ಲೇಟಲ್ಲಿ ಓಪನ್ ಆಗುತ್ತೆ, ಎಲ್ಲಿ ಬೇಕಲ್ಲಿ ಓಪನ್ ಆಗಲ್ಲ. ಯಾಕಂದ್ರೆ ಪ್ರತಿಯೊಂದು ಫೈಲ್ಗೆ ಒಂದೊಂದು ಫಾರ್ಮೆಟ್ ಇರುತ್ತೆ. ಕ್ಲಿಯರಾ? ಅದೇ ಥರನಾಗಿ ಇವತ್ತು ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಬಂದಾಗ ಕೂಡ ಅಲ್ಲಿ ಕೂಡ ಒಂದು ಫಾರ್ಮೆಟ್ ಇರುತ್ತೆ. ಇವಾಗ ಈ ಒಂದು MS ವರ್ಡ್ ಅಂತ ಬಂದಾಗ ಅದರ ಒಂದು ಫೈಲ್ ಫಾರ್ಮೆಟ್ ಏನ್ರಿ .doc. ಹೊಸ ವರ್ಷನ್ಗೆ ಏನಿದೆ ರೀ .docx. ಅಂದರೆ ನೆನಪಲ್ಲಿ ಇವತ್ತು JPG ಅಂದ್ರೆ ಒಂದೇ, JPEG ಅಂದ್ರೆ ಒಂದೇ. ಓಕೆನಾ, ಇವತ್ತು DSLR ಕ್ಯಾಮ್ರಾದಲ್ಲಿ ಫೋಟೋ ತೆಗೆದ್ರೆ JPG ಅಂತ ಬರುತ್ತೆ. ಅದೇ ನಿಮ್ಮ ಒಂದು ಮೊಬೈಲಲ್ಲಿ JPEG ಅಂತ ಬರುತ್ತೆ ಫೋಟೋ ತೆಗೆದ್ರೆ. ಓಕೆನಾ, ಸೊ ಇವಾಗ ನಿಮ್ಮ ಒಂದು ಮೊಬೈಲಲ್ಲಿ ಗ್ಯಾಲರಿ ಇರುತ್ತಲ್ರಿ, ಆ ಗ್ಯಾಲರಿಯಲ್ಲಿ ಒಂದು ಫೋಟೋ ಸೆಲೆಕ್ಟ್ ಮಾಡಿರಿ. ಆ ಫೋಟೋ ಕ್ಲಿಕ್ ಮಾಡಿದ ತಕ್ಷಣ ಡೀಟೇಲ್ಸ್ ಅಥವಾ ಇನ್ಫೋ ಅಂತ ಇರ್ತದೆ, ಮೇಲೆ ಕ್ಲಿಕ್ ಮಾಡಿ ಅಲ್ಲಿ .jpg ಅಂತ ಬರುತ್ತೆ. ಅಂದ್ರೆ ಫಸ್ಟ್ ನೇಮ್ ಬರುತ್ತೆ, ಲಾಸ್ಟ್ಗೆ ಏನ್ರಿ .jpg ಅಂತ ಬಂದಿರುತ್ತೆ. ಓಕೆನಾ, ಅದೇ ಥರ ವೀಡಿಯೋಸ್ಗೂ, ಆಡಿಯೋಗೂ, PDF ಫೈಲ್ಗೆ, ಈ ಥರ ಪ್ರತಿಯೊಂದು ಫೈಲ್ಗೂ ಒಂದೊಂದು ಫಾರ್ಮೆಟ್ ಇರುತ್ತೆ. ಅದೇ ಥರ ವರ್ಡ್ಗೆ ಇರುವಂಥ ಫಾರ್ಮೆಟ್ ಯಾವ್ದು ರೀ .doc. ಹೊಸ ವರ್ಷನ್ಗೆ ಏನ್ರಿ .docx, ಎರಡು ಒಂದೇ. ಓಕೆನಾ, ಬಟ್ 2007 ಅಂತ ವರ್ಷನ್ ಬರ್ತಾರೆ MS ಆಫೀಸ್ದು. 2007 ನಂತರ .docx ಅಂತ ಮಾಡಿದ್ರು. ಬಿಫೋರ್ 2000ಕ್ಕಿಂತ ಹಿಂದೆ .doc ಅಂತಿತ್ತು. 2007 ನಂತರ .docx ಅಂತ ಮಾಡ್ತಾರೆ. ಎಕ್ಸಾಮಲ್ಲಿ 2 ಥರ ಕ್ವಶನ್ ಕೇಳ್ತಾರೆ. MS ವರ್ಡ್ನ ಫೈಲ್ ಫಾರ್ಮೆಟ್ ಅಥವಾ ಫೈಲ್ ಎಕ್ಸ್ಟೆನ್ಷನ್ ಅಥವಾ ಫೈಲ್ ವಿಸ್ತರಣೆ ಏನು? .doc ಇರಬೇಕು, ಇಲ್ಲ .docx ಇರಬೇಕು, ಎರಡರಲ್ಲಿ ಒಂದು ಇರಬೇಕು. ಎರಡಿದ್ದರೆ ಗ್ರೇಸ್ ಮಾರ್ಕ್ಸ್.
ಇಲ್ಲಂತ ಇನ್ನೊಂದು ಥರ ಕೇಳಿದಾನೆ ಮೊನ್ನೆ ಕ್ವಶನ್, MS ವರ್ಡ್ನ ಹೊಸ ಫೈಲ್ ಫಾರ್ಮೇಟ್ ಯಾವುದಂತ ಕೇಳ. ಹೊಸ ಅಂತ ಬಂದಾಗ ಏನ್ರಿ .docx. ಓಕೆನಾ, ಇದು ಗೊತ್ತಿರಲಿ. ಅದಾದಮೇಲೆ MS ವರ್ಡ್ನ ಕನಿಷ್ಠ ಅಳತೆ 10, ಗರಿಷ್ಠ ಅಳತೆ 500, ಓಪನ್ ಮಾಡಿದಾಗ ಎಷ್ಟಿರ್ತಾರೆ 100. ಇದು ಎಕ್ಸಾಮಲ್ಲಿ ಕ್ವಶನ್ ಐತೆ. ನೆಕ್ಸ್ಟು ಈ ಒಂದು MS ವರ್ಡ್ ಓಪನ್ ಮಾಡಿದಾಗ ಕಂಡು ಬರುವಂತಹ ಅಕ್ಷರ ಸೈಜ್ 11 ಇಲ್ಲಂದ್ರೆ 12, 2 ಇದ್ರೆ 11 ಆಗಿ, ಯಾಕಂದರೆ ಹಿಂದ್ಗಡೆ 12 ಇತ್ತು, ಇವಾಗ ಇರೋದೇನ್ರಿ, ಇವಾಗ ಎಷ್ಟಿದೆ 11 ಇದೆ. ನೆಕ್ಸ್ಟ್ ಫಾಂಟ್ ಸ್ಟೈಲ್ ಅಂತ ಬಂದಾಗ ಓಪನ್ ಮಾಡಿದ ತಕ್ಷಣ ಕಂಡು ಬರುವಂತಹ ಅಕ್ಷರ ಸ್ಟೈಲ್ ಯಾವ್ರಿ, ಕ್ಯಾಲಿಬ್ರಿ. ಹಿಂದೆ ಯಾವ್ದ್ರಿ, ಟೈಮ್ಸ್ ನ್ಯೂ ರೋಮನ್ ಅಂತಿತ್ತು. ಕ್ಲಿಯರಾ? ಇವೆಲ್ಲವೂ ಏನಪ್ಪ MS ವರ್ಡ್ನಲ್ಲಿ ಕಂಡು ಬರುವಂತಹ ಕೆಲವು ಅಂಶಗಳು. ಓಕೆನಾ, ಇವಾಗ ಒಂದೊಂದು ಬಗ್ಗೆ ಏನಪ್ಪ ಡಿಸ್ಕಷನ್ ಮಾಡ್ತಾವೆ. ಇನ್ನೂ ಒಂದು ಸ್ವಲ್ಪ ವಿಶೇಷ ಮಾಹಿತಿ ಏನಪ್ಪ ಅಂದರೆ ಇಲ್ಲಿ ಲೈನ್ಸ್ ಅಂತ ಬರ್ತಾರೆ. ಓಕೆನಾ, ಲೈನ್ಸ್ ಅಂತ ಬಂದಾಗ ಕೆಲವೊಂದು ಅಂಡರ್ಲೈನ್ಸ್ ಇದಾವೆ ರೀ, ಒಂದು 3 ಇದಾವೆ, ರೆಡ್, ಗ್ರೀನು, ಬ್ಲೂ ಅಂತ ಬರ್ತಾವೆ. ನೀವು ಕಾಮನಾಗಿ ಏನಾರು ಟೈಪ್ ಮಾಡಿದಾಗ ಇದರ ಅಕ್ಷರ ಕಡೆ ಲೈನ್ಸ್ ಬರ್ತಾವೆ ನೋಡ್ರಿ. ಇಲ್ಲಿ ಸ್ವಲ್ಪ ಬೇಕಾದ್ರೆ ಅಬ್ಸರ್ವ್ ಮಾಡಿರಿ, ಇಲ್ಲಿ ಲೈನ್ಸ್ ಬರ್ತಿದ್ದ. ಓಕೆನಾ, ರೆಡ್ ಲೈನ್ ಇದೆ ಮತ್ತು ಇಲ್ಲಿ ಕೆಳಗಡೆ ಗ್ರೀನ್ ಲೈನ್ ಇದೆ. ಓಕೆನಾ, ಸೊ ಇವಾಗ ಈ ರೆಡ್ ಲೈನ್ ಬಂದರೆ ಏನರ್ಥ, ಗ್ರೀನ್ ಲೈನ್ ಬಂದರೆ ಏನರ್ಥ, ಮತ್ತು ಬ್ಲೂ ಲೈನ್ ಬಂದರೆ ಏನರ್ಥ ಅಂತ ನೋಡ್ತಾ ಹೋದರೆ ಇವಾಗ ಸೊ ಇಲ್ಲಿ CTR ಕರೆಕ್ಟ್ ಇದೆ, ಸ್ಪೆಲ್ಲಿಂಗ್ ಏನು ರಾಂಗ್ ಇಲ್ಲ. ನಮ್ಮ ಕೀಬೋರ್ಡಲ್ಲಿ ಅದೇ ಥರ CTR ಅಂತಿದೆ. ಓಕೆನಾ, ಅದರಲ್ಲಿ F12 ಅಂತಿದೆ, ಆದರೂ ಇದು ಕರೆಕ್ಟ್ ಇದೆ ಕೀಬೋರ್ಡಲ್ಲಿ. ಬಟ್ ಇಲ್ಲಿ ಗ್ರೀನ್ ಲೈನ್ ಬಂದಿಲ್ಲ, ರೆಡ್ ಲೈನ್ ಬಂದರೆ ಅಂದರೆ ಏನು ಅರ್ಥ ಅಂತ ಬಂದಾಗ, ರೆಡ್ ಲೈನ್ ಬಂದಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್, ಅಕ್ಷರ ದೋಷ ಅಂತಾರೆ. ಅದೇ ಗ್ರೀನ್ ಲೈನ್ ಬಂದರೆ ವ್ಯಾಕರಣ ದೋಷ, ಗ್ರಾಮರ್ ಮಿಸ್ಟೇಕ್ ಅಂತಾರೆ. ಇವಾಗ ಈ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕು, ಗ್ರಾಮರ್ ಮಿಸ್ಟೇಕ್ ಏನು ವ್ಯತ್ಯಾಸ ಅಂತ ಬಂದಾಗ, ಈ ಒಂದು MS ವರ್ಡ್ ಇದೆ ರೀ, ಅದರಲ್ಲಿ ಡಿಕ್ಷನರಿ ಇದೆ. ಆ ಡಿಕ್ಷನರಿ ಕೆಲವೊಂದು ವರ್ಡ್ಸ್ ಇದ್ದಾವೆ. ಆ ವರ್ಡ್ಸ್ ಬಿಟ್ಟು ಬೇರೆ ವರ್ಡ್ಸ್ ಏನೋ ನೀವು ಟೈಪ್ ಮಾಡಿದ್ರೆ ಅಲ್ಲಿ ಯಾವ ಲೈನ್ ಬರ್ತಾರೆ, ರೆಡ್ ಲೈನ್ ಬರುತ್ತೆ. ಇವಾಗ ಡಿಕ್ಷನರಿ ಇರೋ ವರ್ಡ್ಸೇ ಟೈಪ್ ಮಾಡಿವಿ, ಬಟ್ ಆದರೂ ಏನಪ್ಪಾರ ಅಲ್ಲಿ ಸ್ವಲ್ಪ ಏನಪ್ಪಾರ ಗ್ರಾಮೆಟಿಕಲ್ ಮಿಸ್ಟೇಕ್ ಇರುತ್ತೆ. ಇವಾಗ ಇಲ್ಲಿ ಗ್ರಾಮೆಟಿಕಲ್ ಮಿಸ್ಟೇಕ್ ಏನಂತ ನೋಡ್ತಾ ಹೋದರೆ ಇಲ್ಲಿ R ಇದೆ, R ಅಂದರೆ ಕ್ಯಾಪಿಟಲ್ ಇರಬೇಕು, ಬಟ್ ಅಲ್ಲಿರೋದಂದರೆ ಸ್ಮಾಲ್ ಇದೆ. ಅದಕ್ಕೋಸ್ಕರ ಅದೇನಪ್ಪಾರ ಗ್ರೀನ್ ಲೈನ್ ಬಂದಿದೆ. ಇವಾಗ ಕ್ಯಾಪಿಟಲ್ R ಮಾಡಿದಂತ ತಿಳ್ಕೊರಿ, ಸೊ ವಿತ್ ಲೈನ್. ಓಕೆನಾ, ಈ ಥರ ಈ ಒಂದು ಗ್ರಾಮರ್ ಮಿಸ್ಟೇಕು, ಸ್ಪೆಲ್ಲಿಂಗ್ ಮಿಸ್ಟೇಕ್ ತೋರಿಸ್ತಾರೆ. ಅಕ್ಷರ ಮಧ್ಯದಲ್ಲಿ ಸ್ಪೇಸ್ ಬಟನ್ನ 3 ಬಾರಿ ನೀವೇನ ಪ್ರೆಸ್ ಮಾಡಿದ್ರೆ ಅಲ್ಲಿ ಯಾವ ಲೈನ್ ಬರುತ್ತೆ ರೀ, ಬ್ಲೂ ಲೈನ್ ಬರುತ್ತೆ. ಎಕ್ಸಾಂಪಲ್ ಕೇಳಿದಕ್ಕೆ ಟ್ರಿಪಲ್ ಅಂತಾರೆ. ಟ್ರಿಪಲ್ ಅಂದಾಗ ಅಕ್ಷರ ಮಧ್ಯದಲ್ಲಿ ಸ್ಪೇಸ್ ಬಟನ್ 3 ಬಾರಿ ಪ್ರೆಸ್ ಮಾಡಿದ್ರೆ ಅಲ್ಲಿ ವಾಕ್ಯವು ಅಸಿಂಧು, ಇಂಗ್ಲೀಷಲ್ಲಿ ಟ್ರಿಪಲ್ ಆಗುತ್ತದೆ. ಟ್ರಿಪಲ್ ಅಂದರೆ ಏನ್ರಿ, ಸ್ಪೇಸ್ ಬಟನನ್ನು 3 ಬಾರಿ ಪ್ರೆಸ್ ಮಾಡಿದಿರಿ ಎಂದರ್ಥ. ಎಕ್ಸಾಂಪಲ್ ಇದು ಕ್ವಶನ್ ಆಗಿತ್ತು. ಓಕೆನಾ, ಸೊ ಇವಾಗ ಇಲ್ಲಿ ರೆಡ್ ಲೈನು, ಗ್ರೀನ್ ಲೈನ್ ಬಂದಾಗ, ರೆಡ್ ಲೈನ್ ಬಂದಾಗ ಏನ್ರಿ ಸ್ಪೆಲ್ಲಿಂಗ್ ಮಿಸ್ಟೇಕ್, ಗ್ರೀನ್ ಲೈನ್ ಬಂದಾಗ ಗ್ರಾಮರ್ ಮಿಸ್ಟೇಕ್, ಅದೇ ಬ್ಲೂ ಲೈನ್ ಬಂದರೆ ಅಲ್ಲಿ ಲೈನ್ ಟ್ರಿಪಲ್ ಆಗುತ್ತೆ. ಟ್ರಿಪಲ್ ಅಂದರೆ ಏನ್ರಿ, ಸ್ಪೇಸ್ ಬಟನ್ನು 3 ಬಾರಿ ಪ್ರೆಸ್ ಮಾಡಿದಿರಿ ಎಂದರ್ಥ. ಎಕ್ಸಾಂಪಲ್ ಇದು ಕ್ವಶನ್ ಆಗಿದೆ. ಅದಾದಮೇಲೆ ಇವಾಗ ಏನು ಮಾಡೋಣ, ಪ್ರಾಕ್ಟಿಕಲ್ ಹೋಗೋಣ ಅಂತ. ಯಾಕಂದರೆ ಇವೆಲ್ಲ ಸ್ವಲ್ಪ ಥೆರಟಿಕಲ್, ಎಕ್ಸಾಮಲ್ಲಿ ಕಾಮನ್ ಆಗಿ ಇವ್ರ ಮೇಲೆ ಕ್ವಶನ್ ಒಂದೊಂದು ಕೇಳಿದ್ದಾನೆ. ಸೊ ಇವಾಗ ಪ್ರಾಕ್ಟಿಕಲ್ ನೋಡ್ತಾ ಹೋದರೆ, ಸೊ ಇವಾಗ ಈ ಒಂದು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತ ಬಂದಾಗ ಇದು ಕೆಳಗಡೆ ಬರ್ತೈತೆ. ಓಕೆ, ನೀವು ಇಲ್ಲೇನು ಓಮು ಇನ್ಸರ್ಟ್ ಅಲ್ಲೇ ಬರ್ತೀವಿ ಎಲ್ಲ ಆಪ್ಷನ್ನು, ಅಲ್ಲಿ ಡಿಸ್ಕಸ್ ಮಾಡೋಂಥ. ಜಸ್ಟ್ ಏನಪ್ಪ ನಮ್ಗೆ ಯಾವ್ಯಾವ ಬೇಕಲ್ಲಿ ಜಸ್ಟ್ ಇಲ್ಲಿ ತಂದು ಇಟ್ಕೊಂಡಿವಿ. ಓಕೆನಾ, ಫಸ್ಟ್ ಕಂಡು ಬರೋದೇನ್ರಿ ಟೈಟಲ್ ಬಾರ್. ಸೊ ಮಿನಿಮೈಸ್, ಮ್ಯಾಕ್ಸಿಮೈಸ್ ಮತ್ತು ಕ್ಲೋಸ್ ಇವು ಗೊತ್ತಿದೆ. ಬಟ್ ಇವೇನೋ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಇಲ್ಲಿ ಕೆಳಗೆ ಡಿಸ್ಕಸ್ ಮಾಡೋಂಥ. ಸೊ ಇವಾಗ ಇದು ಫೈಲ್ ಮೆನು ಅಂತ ಬರುತ್ತೆ. ಓಕೆನಾ, ಫೈಲ್ ಮೆನು ಅಂತ ಬಂದಾಗ ಜಸ್ಟು ಇಲ್ಲಿ ಓಪನು, ನ್ಯೂ, ಸೇವ್ ಆಸ್, ಪ್ರಿಂಟ್ ಅಂತ ಇದರ ಆಪ್ಷನ್ ಬರ್ತಾ. ಇವ್ರ ಬಗ್ಗೆ ಒಂದೊಂದು ಬಗ್ಗೆ ಡಿಸ್ಕಸ್ ಮಾಡೋಣ. ಫೈಲ್ ಮೆನು ಬಂದಾಗ ಫೈಲ್ಗಳ ಲಿಸ್ಟ್ ಅಂತ ಹೇಳ್ಬೋದು. ಯಾವ ಫೈಲ್ ಲಿಸ್ಟ್ ಅಂತ ಬಂದಾಗ MS ವರ್ಡಲ್ಲಿ ಓಪನು, ನ್ಯೂ, ಸೇವ್ ಇವೆಲ್ಲ ಫೈಲ್ಗಳ ಮೇಲೆ ವರ್ಕ್ ಆಗ್ತದೆ. ಅದಕ್ಕೋಸ್ಕರ ಫೈಲ್ ಮೆನು ಅಂತ ಹೇಳ್ತಾರೆ. ಇವಾಗ ಫೈಲ್ ಮೆನು ಅಂತ ಬಂದಾಗ ಅದ್ರಲ್ಲಿ ಫಸ್ಟ್ ಒನ್ ಇದೆ ನ್ಯೂ ಅಂತಿದೆ. ನ್ಯೂ ಅಂದಾಗ ಶಾರ್ಟ್ಕಟ್ ಏನ್ರಿ, Ctrl+N. ಶಾರ್ಟ್ಕಟ್ ಏನ್ರಿ, Ctrl+N. ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಸೇಮ್ ಇರುತ್ತೆ. ಇವಾಗ ಈ ಒಂದು ನ್ಯೂ ಏನು ಮಾಡ್ತೀರಿ, ಒಂದು ಹೊಸ ಫೈಲ್ನ ಕ್ರಿಯೇಟ್ ಮಾಡಬೇಕಂದ್ರೆ ಹೆಲ್ಪ್ ಮಾಡುವಂಥ ಏನಪ್ಪ ಈ ಒಂದು ಮೆನು ಯಾವುದಂತ ಕರಿ, ನ್ಯೂ ಮೆನು. ಈ ಒಂದು ನ್ಯೂ ಅಂತ ಬಂದಾಗ ಇದರ ಶಾರ್ಟ್ಕಟ್ ಕೀಕೇನ ಮತ್ತು ಒಂದು ಹೊಸ ಫೈಲ್ನ ಕ್ರಿಯೇಟ್ ಮಾಡಲು ಬಳಸುವಂತಹ ಆಪ್ಷನ್ ಯಾವುದಂತ ಕರಿ, ನ್ಯೂ ಮೆನು. ಓಕೆನಾ, ನೆಕ್ಸ್ಟ್ ಓಪನ್ ಅಂತಿದೆ. ಓಪನ್ ಶಾರ್ಟ್ಕಟ್ ಕೀ Ctrl+O. Ctrl+O ಅಂತ ಬಂದಾಗ ಜಸ್ಟ್ ಒಂದು ಫೈಲ್ ನೀವು ಏನಾದ್ರು ಸೇವ್ ಮಾಡಿದ್ರೆ ಆ ಫೈಲ್ನ ಓಪನ್ ಮಾಡುತ್ತೆ. ಯಾಕಂದ್ರೆ ಕಂಡು ಫೈಲಲ್ಲಿ ಓಪನ್ ಆಗಲ್ಲ. ಆ ಒಂದು ವರ್ಡ್ ಫೈಲ್ ಆ ಒಂದು ಕಂಪ್ಯೂಟರ್ ಸೇವ್ ಇದ್ದರೆ ಮಾತ್ರ ಓಪನ್ ಆಗುತ್ತೆ, ಎಲ್ಲರೂ ಓಪನ್ ಆಗಲ್ಲ. ನೆಕ್ಸ್ಟ್ ಸೇವ್ ಅಂತ ಬರುತ್ತೆ. ಓಕೆನಾ, ಶಾರ್ಟ್ಕಟ್ ಏನ್ರಿ Ctrl+S. ಸೊ ಇವಾಗ ಈ ಒಂದು ಕ್ವಿಕ್ ಟೂಲ್ ಬಾರ್ದಲ್ಲಿ ಎಕ್ಸ್ಟ್ರಾ ಇರೋದೇನ್ರಿ, ಅಂಡೋ ಮತ್ತು ರೆಡೋ ಅಂತ ಬರುತ್ತೆ. ಸೊ ಅಂಡೋ ಒಂದು ರೆಡೋ ಅಂತ ಬಂದಾಗ ಜಸ್ಟ್ ಈ ಒಂದು ವರ್ಡ್ನ ಫಸ್ಟ್ ತೆಗೆದೆ, ಈ ವರ್ಡ್ನ ನೆಕ್ಸ್ಟ್ ತೆಗೆದೆ, ನೆಕ್ಸ್ಟ್ ಈ ವರ್ಡ್ನ ತೆಗೆದೆ, ನೆಕ್ಸ್ಟ್ ಈ ವರ್ಡ್ನ ತೆಗೆದೆ, ನೆಕ್ಸ್ಟ್ ಈ ವರ್ಡ್ನ ತೆಗೆದೆ, ನೆಕ್ಸ್ಟ್ ಈ ವರ್ಡ್ನ ತೆಗೆದೆ. ಸೊ ಇವಾಗ ನಾ ಇಲ್ಲಿದ್ದೇನೆ ಪ್ರೆಸೆಂಟ್. ಬಟ್ ಇಂದನ ಏನು ಮಾಡಿ ನೋಡಿ ಬರ್ಬೇಕನ್ನಾಗಿದ್ರೆ ನಾ ಏನು ಮಾಡ್ಬೇಕ್ರಿ, ಹಿಂದಕ್ಕೆ ಹೋಗ್ಬೇಕು. ಓಕೆನಾ, ಸೊ ಹಿಂದಕ್ಕೆ ಹೋಗ್ಬೇಕಾದ್ರೆ ನಾ ಏನು ಮಾಡ್ಬೇಕ್ರಿ, ನನ್ನ ಒಂದು ಪೂರ್ವ ಕಾಲದಲ್ಲಿ ಹೋಗ್ಬೇಕು, ಅಂದ್ರೆ ಪಾಸ್ಟ್ಗೆ ಹೋಗ್ಬೇಕು. ನಾನು ಅಂತ ಬಂದಾಗ ಏನ್ರಿ Ctrl+Z ಹೊಡಿಬೇಕು. Ctrl+Z ಅಂದಾಗ ಅಂಡೋ ಅಂತ, ಅಂಡೋ ಅಂದರೆ ಹಿಂದಕ್ಕೆ ಹೋಗುವುದು. ಇವಾಗ ಹಿಂದಕ್ಕೆ ಹೋಗೋಣ, ಜಸ್ಟ್ Ctrl+Z ಹೊಡೆದ್ರೆ ಹಿಂದಕ್ಕೆ ಹೋಗುತ್ತೆ. ಇಲ್ಲ ಅಂತಿಕರಿ ನೀವು ಹಿಂದೆ ಏನೇನು ಮಾಡಿರಿ, ನಿಮ್ಮ ಹಿಸ್ಟ್ರಿ ನೋಡ್ಬೇಕನ್ನಾಗಿದ್ರೆ ಹಿಂಗೆ ಹೊಡೆದ್ರೆ ಸಾಕು. ಇದು ಅಂಡೋ. ಓಕೆನಾ, ಸೊ ಇದು ನನ್ನ ಒಂದು ಇತಿಹಾಸಕ್ಕೆ ಬಂದೆ ನಾನು.
ಓಕೆನಾ. ಮತ್ತು ನಾನು ಇತಿಹಾಸದಿಂದ ಮತ್ತೆ ನನ್ನ ಭವಿಷ್ಯಕ್ಕೆ ಹೋಗ್ಬೇಕು, ನಾ ಎಲ್ಲಿದ್ದು ಅಲ್ಲಿಗೆ ಹೋಗ್ಬೇಕು ಅನ್ನೋಂಗಿದ್ರೆ ರೇಡೋ ಅಂತಾರೆ. ರೇಡೋ ಅಂದರೆ ಹಿಂಗೆ ಕ್ಲಿಕ್ ಮಾಡಿದ್ರೆ ಸೊ ನಾ ಇಲ್ಲಿದ್ದೆ ಅಂದರೆ ಇವತ್ತು ಒಂದು ಚಿತ್ರ ಏನೋ ಹಾಕಿರ್ತೀರಿ, ಹಾಕೋ ಟೈಮಿಗೆ ಸಡನ್ನಾಗಿ ಏನೋ ಒಂದು ಕಟ್ ಮಾಡ್ತೀರಿ, ಮತ್ತು ಮುಂದಕ್ಕೆ ಹೋಗ್ತೀರಿ. ಅವಾಗ ಅದು ಕಟ್ಟಾಯ್ದು ಹಿಂದಕ್ಕೆ ಬರಬೇಕಂದ್ರೆ ಅಂಡು, ಮತ್ತು ಬೇಡ ನಾನು ಮುಂದೆ ಹೋಗಿದ್ರೆ ರೆಡು. ಓಕೆನಾ. ಒಂದು ಮೂವಿ ಇರುತ್ತೆ, ಒಂದು ಮೂವಿಯಲ್ಲಿ ನೀವು ಇದ್ದಕ್ಕಿದ್ದಂಗೆ ಏನಪ್ಪ ಫುಲ್ ಮುಂದುವರ್ಸ್ರಿ, ಅದು ರೆಡು. ಇದ್ದಕ್ಕಿದ್ದಂಗೆ ಹಿಂದಕ್ಕೆ ಬಂದರೆ ಅದು ಏನಪ್ಪ ಅಂಡು. ಓಕೆನಾ. ಇವತ್ತು ಭಾಳ ಜನ ರೀಲ್ಸ್ ಮಾಡೋರು ಏನಪ್ಪ ಮಣ್ಣು ತಗೊಂಡು ಹಿಂಗೆ ಹೋಗೋದಕ್ಕೆ ಆ ಮಣ್ಣನ್ನು ರಿವರ್ಸ್ ಅಂತಾರೆ. ಓಕೆನಾ. ಹಿಂಗೆ ರಿವರ್ಸ್ ತೊಗೊಂಡಕ್ಕೆ ಅದು ಅಂಡು. ಅದೇ ಸ್ಪೀಡಾಗಿ ಹೋದ್ರದೇನು ರೀ ರೆಡು. ಓಕೆನಾ. ಇನ್ನೂ ಕೆಲವು ಜನ ವಿಚಿತ್ರವಾಗಿರ್ತಾರೆ. ಇವತ್ತು ಕೆಲವು ಜನ ಕೈಗೆ ಏನೋ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ತಾರೆ. ಸೊ ಅಂಥ ಟೈಮ್ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಅಂದಿಕ್ರೆ ಆ ಕಟ್ಟಿನ ವೀಡಿಯೋ ಮಾಡಿಕೆ ಅದನ್ನು ಸ್ವಲ್ಪ ರೆಡೋ ಬಿಟ್ಟು ಅಂಡೋ ಮಾಡೋದಿಕ್ರೆ ಅದು ಬಿಚ್ಚಿದಂಗೆ ಇರುತ್ತೆ. ಓಕೆನಾ. ಈ ಥರ ಕೆಲವು ರೀಲ್ಸ್ ಕ್ರಿಯೇಟಿವ್ ಆಗಿ ಮಾಡ್ತಾಯಿರ್ತಾರೆ. ಓಕೆನಾ. ಈ ಒಂದು ಕಂಪ್ಯೂಟರಲ್ಲಿ ಭವಿಷ್ಯದಿಂದ ಏನಪ್ಪ ನೀವು ಪಾಸ್ಟಿಗೆ ಹೋಗ್ಬೋದು, ಪಾಸ್ಟಿಂದ ಭವಿಷ್ಯಕ್ಕೆ ಹೋಗ್ಬೋದು. ನಿಮ್ಮೊಂದು ಫೋಟೋ ಕೊಟ್ಟರೆ ನಿಮ್ಮ ಮುದುಕರು ಮಾಡ್ಬೋದು, ಹುಡುಗರು ಮಾಡ್ಬೋದು, ಸಣ್ಣ ಪಾಪು ಮಾಡ್ಬೋದು. ಓಕೆನಾ. ಬಟ್ ಅದೇ ನಮ್ಮ ಒಂದು ರಿಯಲ್ ಲೈಫಲ್ಲಿ ನಡೆಯಲ್ಲ, ನಮ್ಮ ಕಂಪ್ಯೂಟರ್ ಸಾಧ್ಯ ಐತ್ರಿ. ಯಾಕಂದ್ರೆ ಇವತ್ತು ಮೂವೀಸ್ ಅಂದ್ಬಿಡ್ತಾವೆ. ಆ ಮೂವೀಸಲ್ಲಿ ಕೆಲವು ಜನ ಚಿಕ್ಕವನಿಂದ ತೋರಿಸ್ತಾ, ದೊಡ್ಡವನಿಂದ ತೋರಿಸ್ತಾ, ದೊಡ್ಡ ಆಮೇಲೆ ಇನ್ನೂ ದೊಡ್ಡವನ್ನ ತೋರಿಸ್ತಾ, ಮತ್ತು ಹೆಂಗೆ ಬೇಕಂಗೆ ಕ್ರಿಯೇಟ್ ಮಾಡ್ಬೋದು. ಬಟ್ ರಿಯಲ್ ಲೈಫಲ್ಲಿ ಹಂಗೆಲ್ಲ ಮಾಡೋಕ್ಕೆ ಬರಲ್ಲ. ಸೊ ಇವಾಗ ಅಂಡೋ ರೆಡೋ ಅಂತ ಬಂದಾಗ ಅಂಡೋ ಅಂದರೆ ಏನ್ರಿ ಹಿಂದಕ್ಕೆ ಚಲಿಸು, ರೆಡೋ ಅಂದರೆ ಏನ್ರಿ ಮುಂದಕ್ಕೆ ಚಲಿಸುವುದು. ಇಷ್ಟು ಏನಪ್ಪ ಓಮ್ ಮೆನುಗೆ ಸಂಬಂಧಪಟ್ಟಂತಹ ಮಾಹಿತಿ. ಇವಾಗ ನಾವು